ಪ್ರಿಯ ಹೇಳ್ದಾಗೆ ಪಮ್ಮಿನೇ ಅವರಿಬ್ಬರನ್ನ ಒಂದ್ ಮಾಡ್ಬೋದಾಗಿತ್ತು. ನೋಡು, ಈ ಗಳಿಗೆವರೆಗೂ ಅರ್ಜುನ್ ಮನ್ಸಲ್ಲಿ ಸೇವಂತಿ ಇದ್ಲು, ಆದ್ರೆ ಈಗಿಲ್ಲ. ಈಗ ಅವನ್ ಮನ್ಸಲ್ಲಿರೋದು ಬರೀ ಸಿಟ್ಟು. ಆ ಸಿಟ್ಟಿಂದಾನೆ ಸೇವಂತಿಗೆ ಪಾಠ ಕಲಿಸ್ಬೇಕು ಅಂತ ಅವನು ಈ ಮದ್ವೆಗೆ ಒಪ್ಕೊಂಡಿರೋದು. ಈ ಅವಕಾಶ ಬಿಟ್ರೆ ನಮಗ್ ಮತ್ತೆ ಇಂಥ ಅವಕಾಶ ಸಿಗೋದೇ ಇಲ್ಲ. ಕಡ್ದು ಕಡ್ದು ಬೆಣ್ಣೆ ಬರೋ ಸಮಯದಲ್ಲಿ ಮೊಸರು ಗಡಿಗೆ ಹೊಡೆದೋಯ್ತು ಅನ್ನೋ ಹಾಗೆ ಆಗ್ಬಾರ್ದು. ನೋಡು, ನೀನ್ ಈಗ್ಲೇ ಹೋಗಿ ಅರ್ಜುನ್ ಹತ್ರ ಸಾರಿ ಕೇಳಿ ನನ್ಗೆ ಈ ಮದ್ವೆ ಒಪ್ಕೆ ಇದೆ ಅಂತ ಹೇಳು. ಈಗ ಬಿಟ್ರೆ ಈ ಜನ್ಮದಲ್ಲಿ ನನ್ ಮಗ ನಿನಗ್ ಸಿಗಲ್ಲ. ಎಸ್, ಆಂಟಿ ಹೇಳ್ತಿರೋದು ಕರೆಕ್ಟ್. ನನ್ನ ಉದ್ದೇಶ ಅರ್ಜುನ್ ಲೈಫ್ನ ಹಾಳು ಮಾಡೋದು. ಹಾಗಿದ್ಮೇಲೆ ಅವನ ಈ ಮದ್ವೆಗೆ ಮನ್ಸಾರೆ ಒಪ್ಪಿದ್ರೆಷ್ಟು ಬಿಟ್ರೆ ಎಷ್ಟು. ನಂಗೆ ಬೇಕಾಗಿರೋದು ಅವನ ಪ್ರೀತಿ ಅಲ್ಲ, ನನ್ ಸೇಡು. ಅದಕ್ಕೆ ಅವನಾಗಿದ್ದವನೇ ದಾರಿ ಮಾಡ್ಕೊಟ್ಟಾಗ ನಾನ್ ತಾನೇ ಯಾಕೆ ಹಿಂದೆ ಸರಿಬೇಕು? ಅಷ್ಟಕ್ಕೂ ಸೇವಂತಿನ ಮುಂದೆ ಇಟ್ಕೊಂಡು ಅವನೇನಾದ್ರೂ ತಂತ್ರ ರೂಪಿಸಿದ್ರೆ ಅದಕ್ ಪ್ರತಿ ತಂತ್ರ ರೂಪಿಸಿ ಇಬ್ರು ಬಗ್ಗು ಬಡಿದ್ರಾಯ್ತು. ಸಾರಿ ಆಂಟಿ, ನಾನು ಏನೇನೋ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ. ಆಯ್ತು, ಅವನ್ ಮನ್ಸು ಬದಲಾಗೋಕ್ಕಿಂತ ಮುಂಚೆನೆ ನನ್ಗೆ ಈ ಮದ್ವೆ ಒಪ್ಕೆ ಇದೆ ಅಂತ ಹೋಗಿ ಹೇಳು. ಹೋಗು. ನನಗ್ ಗೊತ್ತಿತ್ತು ಮೀರಾ, ಇದು ಹೀಗೆ ಆಗತ್ತೆ ಅಂತ. ಅದಕ್ಕೆ ನಿನ್ನ ಹಾಗೆ ನಾನು ಮೈಂಡ್ಗೆ ಮಾಡ್ದೆ. ನೀನು ಮದ್ವೆ ಬೇಡ ಅಂದಾಗ ನಾನೇನಾದ್ರೂ ನಿನ್ನನ್ನ ಫೋರ್ಸ್ ಮಾಡಿದ್ರೆ ನಾನ್ ನಾಟಕ ಮಾಡ್ತಿದ್ದೀನಿ ಅಂತ ನಿನಗೆ ಕ್ಲಿಯರ್ ಆಗೋಗ್ತಿತ್ತು. ಅದಕ್ಕೋಸ್ಕರನೇ ನಾನು ಈ ತರ ನಾಟಕ ಮಾಡಿದೆ. ನೀನು ಯಾವತ್ತಿದ್ರು ನನ್ನ ಮುಂದೆ ಜೂನಿಯರೇ ಮೀರಾ.